ನೋಡಿ ಇಲ್ಲಂತೂ ಹೆವಿ ಆನೆಗಳ ಕಟ್ಟ ಇಲ್ಲಿ. ಕೈ ಮಾತ್ರ ಒಂದು ಮರದಲ್ಲಿ ಸರಿಯಾಗಿ ಸೈಜ್ ಕಟ್ಟೈತೆ ನೋಡಿ, ಎಷ್ಟು ದಪ್ಪ ಐತೆ, ನನ್ನ ತಲೆಗಿಂತ ದಪ್ಪ ಐತೆ, ಅಷ್ಟು ಸೈಜ್ ಐತೆ. ಈ ಕಾಣಿಸ್ತಿದ್ದೀರಾ ತೆಂಗಿ ಮರ ಸುಳಿ ಎಲ್ಲ ಕಿತ್ತಿ ನೋಡಿ, ಇಲ್ಲೊಂದು ಮರ, ಇಲ್ಲಿ ಚಿಕ್ಕ ಚಿಕ್ಕ ತೆಂಗಿ ಮರ ಎಲ್ಲ ಹಾಳು ಮಾಡ್ಬಿಡಾಗೈತೆ ಆನೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಮ್ಮಮ್ಮ ಇವತ್ತು ಊರು ಬಂದಿದ್ದೀವಿ. ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕೆಲಸ ಅಂತ. ಇಲ್ಲಿ ನೋಡ್ರೆ ತೆಂಗಿನ ಮರ ಎಲ್ಲ ಒಣಕೊಂಡು ನಿಂತೈತೆ, ಮಳೆ ಇಲ್ಲ. ಬಟ್ ಕಾಯಿ ತೆಂಗಿನ ಮರದಲ್ಲಂತೂ ಕಾಯಿಗಳು ಫುಲ್ ಕಮ್ಮಿ ಆಗೈತೆ. ಎಲ್ಲ ಒಂದೊಂದು ಮರದಲ್ಲಿ 4-5 ಅಷ್ಟೇ ಕಾಣಿಸ್ತಾ ಇರೋದು. ಬಟ್ ಏನು ಮಾಡುವ, ಇಳಿಸಲೇಬೇಕು. ಬಿಟ್ಟು ಇಲ್ಲ ಅಂದರೆ ಎಲ್ಲ ಉದುರಿ ಹೋಗುತ್ತೆ ಹಾಳಾಗಿ. ಅವಾಗೆಲ್ಲ ಮರ ಹತ್ಬೇಕಂದ್ರೆ ಜಸ್ಟ್ ಒಂದು ಹಗ್ಗ ತಗೊಂಡು ಕಾಲ್ಗೆ ಹಾಕೊಂಡು ಪಡ ಅಂತ ಹತ್ತಿರು. ಇವಾಗೆಲ್ಲ ಮಿಷಿನ್ ಬಂದ್ಬಿಡೈತೆ, ಏನಂತ ಕಷ್ಟ ಅನ್ಸಲ್ಲ, ರಿಸ್ಕ್ ಇಲ್ಲ, ಆರಾಮಾಗಿ ನಿಂತ್ಕೊಂಡು ಕಾಯಿ ಕೇಳ್ಬೋದು. ನೋಡಿ ಎಷ್ಟು ಸುಲಭ ಐತೆ. ರೋಪ್ನ ಕಡ್ಕ ಹೊಡೆದು ಕಾಲು ತಗೊಳಾಕೊಂಡು ಹತ್ಕೋತು ಹೋಯ್ತಾ ಇರ್ಬೋದು. ಈಸಿ ಅಲ್ಲ. ಇದು ಸ್ವಲ್ಪ ಕಾಯಿ ಕೀಳೋದು ಸ್ವಲ್ಪ ಈಸಿ ಆಗಿ ಅಂತ ಹೇಳ್ಬೋದು. ಇದು ಚೆನ್ನಾಗೈತೆ. ಒಬ್ರೊಬ್ರ ಜೀವನ ಒಂಥರ ಕಷ್ಟ. ಜೀವನ ಸಾಗಿಸ್ಬೇಕಂದ್ರೆ ಎಂಥ ರಿಸ್ಕ್ ಆದ್ರೂ ತಗೊಳ್ಳೇಬೇಕು. ನೋಡಿ ಇವರೇ ಯಾವುದೇ ಥರ ಸೇಫ್ಟಿ ಇಲ್ಲ, ಏನಿಲ್ಲ, ಎಷ್ಟು ದೊಡ್ಡ ಮರಕ್ಕೆ ಹಿಂಗೆ ಹತ್ತುತ್ತಾರೆ. ಸ್ವಲ್ಪ ಯಾಮಾರಿದ್ರು ಜೀವನನೇ ಇಲ್ಲ ಥರ ಆಗೋಗುತ್ತೆ, ಕಷ್ಟ. ಚೀಲ ತಂದೆ ಒಂದು 4 ಕೈ ಹಾಕೊಂಡು ಎಲ್ಲ ಕೈ ಇರೋದು ಚೀಲನೇ ಇರ್ತೈತೆ. ಚೀಲ ತಂದ ಮಗು ಕಾಯಿ ಕೆಲ್ಸುವಂತ ದೊಡ್ಡ ಬಂದು ಅಷ್ಟೊಂದೇನು ಮಳೆ ಇಲ್ಲ. ಒಂದು ಕಾಯಿ ಏನು ಸಿಕ್ಕಿದ್ರೆ ಒಂದು ಕಡೆ 13, 7 ಒಂದು 27 ಮರ ಹತ್ತವ್ರೆ. ಒಂದು ಮರಕ್ಕೆ 35 ರೂಪಾಯಿ, 1000 ರೂಪಾಯಿ ಅಲ್ಲೇ ಹೊಂಟಾಯ್ತು. ಸಿಕ್ಕಿರೋದೇ 200-300 ಕಾಯಿಲಿ 1000 ರೂಪಾಯಿ ಅವ್ನು ಕೂಲಿಗೆ ಕೊಡಬೇಕು. ನೋಡಿ ಮರ ಎಲ್ಲ ಒಣಕೊಂಡೈತೆ, ಕಾಯಿ ಲೈಸಲ್ಲ. ಎಲ್ಲೋ ಒಂದು ಲೈನಲ್ಲಿ ಇಲ್ಲ ಒಂದು 30-40 ಮರ ಅವೆ. ಹತ್ತಿರೋದು 7 ಮರ. 7 ಮರದಲ್ಲಿ ಇಲ್ಲ ಅಂದ್ರೆ 100 ಕಾಯಿ ಸಿಗೈತೆ ಅಷ್ಟೇ. ನೋಡಿ ಇಲ್ಲಂತೂ ಹೆವಿ ಆನೆಗಳ ಕಟ್ಟ. ಇಲ್ಲಿ ತೆಂಗಿ ಮರ ಏನು ಮಾಡ್ಬೋಡ. ನೋಡಿ ಇಲ್ಲೆಲ್ಲೋ ಒಂದು ಹೋದ ವಾರ ಹತ್ತಿಂದ ಬಂದಿರಲ್ಲ ಆನೆ ಸದ್ಯಕ್ಕೆ ಹೋಗೈತೆ. ಬೇಜಾನ್ ಆನೆಗಳಾಯ್ತು ಇಲ್ಲಂತೂ. ಚನ್ನಪಣ ತರಳ ಸಂದ್ರ ಅಂತ ಗ್ರಾಮ ಇದು, ನಮ್ಮ ಅಜ್ಜಿ ಊರು. ಬರೀ ಆನೆ ನಂದಿಗಳ ಕಡೆ ಹೆವಿ. ನೋಡಿ ಅಲ್ಲಿ ಏನು ಹಾಕೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ, ಬರ್ತಾರ ಏನೂ ಹಾಕೋಕ್ಕಾಗಲ್ಲ. ಒಬ್ಬನೇ ಇವತ್ತು ಇಡೀ ಕಾಯಿನೆಲ್ಲ ಗುಡ್ಡೆ ಹಾಕಿ ತುಂಬಿಕೊಂಡು ತಗೋಲ್ಲ ಹಾಕಿ ಆಳನ್ನ ಕರ್ಕೊಬಂದು ಕಾಯಿನ ಸುಲಿದಿರೋ ಕಾಯಿನ ಎತ್ತಿ ಮನೆಗೆ ಹಾಕಿ ಅಲ್ಲಿಂದ ನಮ್ಮ ಮನೆಗೆ ಊರಿಗೆ ಹೋಗ್ಬೇಕು. ಕುಡಿಯೋ ಮಗ ಕೋತಿ ನಾಯಿ ಎಷ್ಟು ಕುಡ್ಕೋದವು ಗೊತ್ತು. ಇಸ್ಕೊಳಮ್ಮ, ಏನು ದೊಡ್ಕೊಳ್ಳೋಣ. ಈ ಬಿಸಿಲಲ್ಲಿ ಈ ಗದ್ದೆ ಒಳಗೆ ಈ ಕಾಯಿ ಚೀಲನ ಎತ್ಕೊಂಡು ಹೋಗೋಷ್ಟಲ್ಲಿ 2 ಕಾಲ ಬಿದ್ದೋಯ್ತದೆ ಗುರು. ಜಮೀನು ಬೇಕು ಅಂತಾರಲ್ಲ, ಜಮೀನಲ್ಲಿ ಬಂದು ಕೆಲಸ ಮಾಡಿ ಅಂತ ಯಾರ ಕೈಲೂ ಆಗಲ್ತು. ಜಮೀನು ಬೇಕು ಅಂತಾರೆ. ಕಷ್ಟ ಐತೆ ವ್ಯವಸಾಯ ಮಾಡೋದು, ಸುಲಭ ಅಲ್ಲ ಹೇಳೋದು. ಏನು ಬಿಸಿಲು, ಫುಲ್ಲು ಬೇವ್ರ್ತಾ ಹೋಗಿದ್ದೀನಿ. ಒಬ್ಬನೇ ತಾಗ್ತಾನೆ ಕಾಯಿನ, ಸಿಕ್ಕಾಬಟ್ಟೆ ಬಿಸಿಲು. ನೀವೇ ನೋಡಿ ಬಿಸಿಲು ಹೆಂಗೆ ಹೊಡಿತೈತೆ ಅಂತ. ಇನ್ನೊಂದು 2-3 ಕಾಯಿ ಸೀಮೆ ಹುಲ್ಲೊಳಗೆ ಬಿದ್ದೈತೆ. ಒಳ ನುಗ್ಗಿದ್ರೆ ಮುಗಿದ ಕತೆ ಅಷ್ಟೇ. ಕೈ ಕಾಲೆಲ್ಲ ಪರಿಚೈತದೆ. ಇಲ್ಲಪ್ಪ ಐತೆ ಸೀಮೆ ಹುಲ್ಲೊಳಗೆ ಕಾಯಿ, ಒಳ ನುಗ್ಗುರು ಅಷ್ಟೇ. ಮೈ ಕೈಯಲ್ಲಿ ಪರಿಚೈತದಲ್ಲ, ಅಲ್ಲೊಂದು ಕಳವಲ್ಲೊಂದು ಕಾಣಿಸ್ತೈತೆ. ಶಿವ ನೀನೇ ಕಾಪಾಡಪ್ಪ. ಸೀಮೆ ಹುಲ್ಲು ಇದೆಯಲ್ಲ, ಸೀಮೆ ಹುಲ್ಲು ಎಷ್ಟು ಶಾರ್ಪ್ ಇದೆ ಅಂದರೆ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಎಳೆದ್ರು ಸಾಕು ಕೈಯೇ ಕುಯ್ಕೊಬಿಡುತ್ತೆ, ಅಷ್ಟು ಶಾರ್ಪ್ ಐತೆ. ಒಳಗೆ ಹೋಗ್ಬೇಕಾದ್ರೆ ಫುಲ್ ತೊಳ್ ಶರ್ಟು ಪ್ಯಾಂಟ್ ಹಾಕೊಳ್ಳಿದ್ರೆ ಕತೆ ಗೋವಿಂದ. ಇವಾಗ ಗೊತ್ತಾಗಲ್ಲ, ಮನೆಗೆ ಹೋಗಿ ಕೈಗೆ ನೀರು ಹಾಕ್ತೀನಲ್ಲ ಅವಾಗ ಗೊತ್ತಾಗುತ್ತೆ ಹೆಂಗೆ ಉರಿತದೆ ಅಂತ. ಕೈ ಮಾತ್ರ ಒಂದು ಮರದಲ್ಲಿ ಸರಿಯಾಗಿ ಸೈಜ್ ಕಟ್ಟೈತೆ. ನೋಡಿ ಎಷ್ಟು ದಪ್ಪ ಐತೆ, ನನ್ನ ತಲೆಗಿಂತ ದಪ್ಪ ಐತೆ, ಅಷ್ಟು ಸೈಜ್ ಐತೆ. ಈ ಥರ ಕಾಯಿ ಕಟ್ಟಬೇಕು, ಒಳ್ಳೆ KG ಬರ್ತದೆ. ನೀರಿಲ್ಲಂದರೆ ಕಾಯಿ ಸಣ್ಣ ಹೋಯ್ತದೆ. ಸೀಮೆ ಹುಲ್ಲಿಗೆ ನೀರು ಬಿಟ್ಟಿದ್ದರಿಂದ ಅಕ್ಕಪಕ್ಕ ಮರದಲ್ಲಿ ಒಳ್ಳೆ ಕಾಯಿ ಸೈಜ್ ಕಟ್ಟೈತೆ. ಪುಳಿಯೋರು ಒಂದೇ ತಂದಿರೋದು. ಕಾಯಿ ಕೀಳ್ಸೋಕೆ ಅಂತ ಊರಿಗೆ ಹೋಗ್ಬೇಕು ಅಂದರೆ ಅಮ್ಮ ಬೆಳಗ್ಗೆ ಎದ್ದೆ ಫುಲ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬಿಡ್ತಾರೆ. ಅಲ್ಲಿ ಬಂದೆ ಕಾಯೆಲ್ಲ ಕೀಳಿಸಿ ಎತ್ತಿ ತುಂಬಾಕಿ ಅಲ್ಲೇ ತೋಡ್ತಾರೇ ಹೊಡೆ ತುಂಬ ನಾಷ್ಟ ಮಾಡಿಕೊಂಡು ಬೇಗ ಹೋಗ್ತೀವಿ.
ಕೈ ಕಾಲೆಲ್ಲ ಫುಲ್ ಹೆವಿ ಉರಿತೈತೆ, ಅದೆಲ್ಲೆಲ್ಲಿ ಪರ್ಚ್ಕೊಂಡಾಯ್ತು ಅಂತಲೇ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಪರ್ಚ್ಕೊಂಡು ಫುಲ್ ಎಲ್ಲ ಮಾರ್ಕಾಗ್ಬಿಟ್ಟೈತೆ ಕೈಯೆಲ್ಲ ಫುಲ್ಲು. ನೋಡಿ ತೋಟಕ್ಕೆ ಬಂದು ಕಾಯಿ ಕೀಳಿಸಿ ಕಾಯಿಗೆ ಸುಲಿಯೋರ್ನ ಕರ್ಕೊಬಂದು ಒಂದು ಕಾಯಿಗೆ ₹1 ಕೊಟ್ಟು ಸುಲಿಸ್ಬೇಕು. ಇಷ್ಟೆಲ್ಲ ಮಾಡಿ ರೈತಂಗೆ ಲಾಭ ಅನ್ನೋದೇ ಸಿಗಲ್ಲ. ಬಟ್ ಮಧ್ಯವರ್ತಿ ಇರ್ತಾರಲ್ಲ, ಅವ್ರು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರಲ್ಲ, ಅವ್ರಿಗೆ ಒಳ್ಳೆ ಲಾಭ ಮಾಡ್ಕೋತಾರೆ. ಇಷ್ಟೇ ರೈತರು ಕಷ್ಟಪಡೋದು. ಬಟ್ ಮಧ್ಯವರ್ತಿ ನಿಂತ್ಕೊಂಡು ಮಾಡ್ಕೊಳ್ಳೋರೇ ದುಡ್ಡು ಜಾಸ್ತಿ.